ಬೌದ್ಧ ಬುದ್ಧ ಇತಿ ಪ್ರಮಾಣಪಠವ ನೈಯಾಯಿಕಾಃ ಅರ್ಹನ್ನಿತ್ಯದ ಜೈನ ಶಾಸನರತಾ ಕರ್ಮೇತಿ ಮೀಮಾಂಸಕಾಃ ಸೋಯಂ ವಿದಧಾತು ವಾಂಛಫಲಂ ತ್ರೈಲೋಕ್ಯನಾಥೋ ವಿಭೋ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನು ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಪ್ರಾರ್ಥಿಸಿ ಆತ್ಮಕಲ್ಯಾಣಕರ್ತೃ ಶ್ರೀಮದ್ ಅಭಿನವ ಗುರುಗಳವರ ಪಾವನ ಚರಣಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಲಚ್ಚಾಣ ಸುಕ್ಷೇತ್ರದ ಪರಮಾರಾಧ್ಯ ಸಿದ್ಧಲಿಂಗ ಯತಿಗಳ ಪವಿತ್ರ ಚರಣಗಳನ್ನು ಯಲ್ಲಾಲಿಂಗ ಪ್ರಭುಗಳ ಪವಿತ್ರ ಚರಣಗಳನ್ನು ಸ್ಮರಣೆ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿದಂಥ ಮುಗುಳುಕೋಡ ಜಡಗ ಸುಮಾರು ನಮ್ಮ ಭಾರತ ದೇಶದ 365ಕ್ಕೂ ಹೆಚ್ಚು ಮಠಗಳ ಅಧಿಪತಿಗಳಾಗಿರುವಂಥ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಪವಿತ್ರ ಪಾದಗಳಲ್ಲಿ ಶರಣುಗಳನ್ನು ಸಲ್ಲಿಸಿ ದಯಮಾಡಿ ಎಲ್ಲ ತಾಯಂದ್ರೆ ಸ್ವಲ್ಪ ನನ್ನ ಕಡೆಗೆ ಲಕ್ಷ್ಯ ಕೊಡ್ರಿ. ನನಗನ್ನಿಸ್ತದ ಬಹಳ ಸಮಯದಿಂದ ತಾವು ಬಂದು ಕೂತ್ಕೊಂಡಿದ್ದೀರಿ, ಆದರೆ ಇನ್ನೇನು ಬಹಳ ಹೊತ್ತು ಕಾರ್ಯಕ್ರಮ ಇರುವುದಿಲ್ಲ. ಪೂಜ್ಯರ ಆಶೀರ್ವಚನ ಆಗುವವರೆಗೂ ಬಹಳ ನಿಮಗೆ ಲಕ್ಷ್ಯದಲ್ಲಿರಲಿ. ಬಹಳಷ್ಟು ಸಮಯ ನಾವು ಕಾದಿರ್ತೀವಿ. ಆದರೆ ಯಾವಾಗ ಪರಮಾತ್ಮ ನಮ್ಮ ಭಕ್ತಿ ಪರೀಕ್ಷೆಯನ್ನು ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಇಚ್ಛಾ ಮಾಡಿರ್ತಾನೋ ಅವ ಆಶೀರ್ವಾದ ಮಾಡೋ ಟೈಮ್ನಾಗ ನಾವು ಎದ್ದು ನಮ್ಮ ಮನೆಗೆ ಹೋಗಿಬಿಟ್ಟಿರ್ತೀವಿ. ಅಲ್ಲಿ ಹೋಗಿ ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಸಲುವಾಗಿ ಪ್ರಸಾದ ಎಲ್ಲ ರೀತಿಯಿಂದನೂ ತಯಾರದ ಸಿದ್ಧಲಿಂಗ ಮಹಾರಾಜನ ಪರಮ ಭಕ್ತರಾಗಿರುವಂಥ ನಾವು ಜಗದ್ಗುರುಗಳವರು ವೇದಿಕೆಯಿಂದ ನಿರ್ಗಮಿಸುವವರೆಗೂ ನಾವು ಯಾರೂ ಎದ್ದು ಹೋಗುವುದಿಲ್ಲ ಅಂತ ಒಂದು ಸಾರಿ ಜೋರಾಗಿ ಜಯಘೋಷವನ್ನು ಮಾಡ್ತಾ ಸಿದ್ಧಲಿಂಗನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶರಣು ಶಂಕರ ಸಿದ್ಧಲಿಂಗ ಮಹಾರಾಜ ಕಿ, ಯಲ್ಲಾಲಿಂಗೇಶ್ವರ ಮಹಾರಾಜ ಕಿ, ಷಡಕ್ಷರಿ ಸಿದ್ಧರಾಮ ಶಿವಯೋಗಿ ಮಹಾರಾಜ ಕಿ, ಮುರುಘರಾಜೇಂದ್ರ ಮಹಾರಾಜ ಕಿ. ತಾಯಂದಿರು ಕೂತ್ಕೊಡ್ರಿವ, ನಾವು ಹೇಳೋ ಮಾತು ಕೇಳ್ತದಲ್ಲ. ಇಲ್ಲ 1 ನಿಮಿಷ ಟೈಮ್ ಕೊಟ್ಬಿಡ್ತೀನಿ. ಯಾರು ಹೋಗೋರಿದ್ರಿ ಪಟ್ನ ಹೋಗ್ರಿ. ಯಾರು ಹೋಗ್ತೀರಿ? ಯಾರು ಹೋಗಬಾರ್ದು. ಅಜ್ಜವ್ರ ಆಶೀರ್ವಚನ ಆಗೋ ತನಕ ಇನ್ನು ಸ್ವಲ್ಪ ಹೊತ್ತು ನಿಮ್ಮ ಸಲುವಾಗಿನ ಕಾರ್ಯಕ್ರಮ ಅದ. ಲಕ್ಷ್ಯ ಇರಲಿ. ಸಿದ್ಧಲಿಂಗ ಮಹಾರಾಜರು ಈ ನೆಲ ಅತ್ಯಂತ ಪವಿತ್ರವಾಗಿರುವಂಥ ನೆಲ. ಲಚ್ಚಾಣದ ನೆಲದಲ್ಲಿ ಅದ್ಭುತವಾಗಿರುವಂಥ ಕ್ರಾಂತಿ ನಡೆದಿರುವಂಥದ್ದು. ಭಾರತ ದೇಶದ ಪರಂಪರೆಯನ್ನು ಹೇಳುವಾಗ ಮಣಕವಾಡದ ಪೂಜ್ಯರು ಒಂದು ಮಾತನ್ನು ಹೇಳಿದರು. ರಾಮಕೃಷ್ಣ ಪರಮಹಂಸರ ಆದಿಯಾಗಿ ಇಲ್ಲಿಯವರೆಗೂ ಶಿಷ್ಯ ಶ್ರೇಷ್ಠರು ಅನ್ನುವಂಥ ಕಥೆಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ. ಆದರೆ ಅನೇಕರು ಪುಸ್ತಕದಲ್ಲಿ ಮಾತ್ರ ಶಿಷ್ಯರಾಗಿ ಉಳಿದಿದ್ದರೆ ಇಡೀ ಲಚ್ಚಾಣದ ಮಠದ ಇತಿಹಾಸದಲ್ಲಿ ಬೇಕಾದಾಗಿರುವಂಥ ಅಧ್ಯಾತ್ಮದ ಅದ್ಭುತ ಕ್ರಾಂತಿಯ ಮೂಲಕವಾಗಿ ಇಡೀ ಲಕ್ಷ ಕೋಟಿ ಜನ ಶಿಷ್ಯ ಪರಂಪರೆಯನ್ನು ತನ್ನೊಳಗೆ ತಾನು ಸೃಷ್ಟಿ ಮಾಡಿಕೊಂಡಿದ್ದರೂ ಸಹಿತ ಇದು ಯಾವುದೂ ನನ್ನದಲ್ಲ, ಇದು ಎಲ್ಲವೂ ಸದ್ಗುರುನಾಥನ ಮಹಿಮೆಯಿಂದ ಆಗಿರುವಂಥದ್ದು ಅನ್ನುವ ಮಾತುಗಳನ್ನು ಇಡೀ ಭಾರತ ಸಂತ ಸಂಕುಲಕ್ಕೆ ಸಾರಿದಂಥ ಒಂದು ಕನ್ನಡದ ನೆಲ ಅಂತಿದ್ರೆ ಅದು ಲಚ್ಚಾಣ ಶ್ರೀ ಕ್ಷೇತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಮೊಟ್ಟ ಮೊದಲು ನೆನಪಿಟ್ಕೋಬೇಕು. ಗುರು ಭಕ್ತಿ ಅಂದರೆ ಅದು ಲಚ್ಚಾಣದಿಂದ ನಾವು ನೋಡಿ ಕಲಿಯುವಂಥ ಬಹಳ ದೊಡ್ಡ ಪರಂಪರೆಯ ಮಠ. ಆಮೇಲೆ ಸಿದ್ಧಲಿಂಗಪ್ಪ ಅವರು ಎಲ್ಲ ತಾಯಂದರು ಸ್ವಲ್ಪ ಪಟ್ನ ಕೂಡೋರಿದ್ರ ತಾಯಿ ನನ್ನ ಕಡೆಗೆ ನೋಡಬೇಕು. ಒಂದು ಸಾರಿ ಜೈಗೊತ್ತದ ನಮಗೆ. ಆದರೆ ಗುರುದರ್ಶನ ನಮ್ಮ ನೆತ್ತಿ ತುಂಬುವಂಥ ನಮಗೆ ಮಹಾತ್ಮರ ಹಿತನುಡಿಗಳು ಅನ್ನುವಂಥವು ಸಿಗೋದು ಬಹಳ ಅಪರೂಪದ. ಅದಕ್ಕೆ ಎಲ್ಲರೂ ಈ ಕಡೆಗೆ ಲಕ್ಷ್ಯ ಕೊಡ್ರಿ. ಸಿದ್ಧಲಿಂಗ ಪ್ರಭುಗಳ ಜೈಘೋಷವನ್ನು ಎಲ್ಲರೂ ಜೋರಾಗಿ ಮಾಡಬೇಕು. ಸಿದ್ಧಲಿಂಗ ಪ್ರಭುಗಳ ಹೃದಯದಲ್ಲಿ ನಿಮ್ಮ ಧ್ವನಿ ಹೋಗಿ ಮುಟ್ಟುವಂತಾಗಿರಬೇಕು. ಸಿದ್ಧಲಿಂಗೇಶ್ವರ ಮಹಾರಾಜ ಕಿ, ಯಲ್ಲಾಲಿಂಗೇಶ್ವರ ಮಹಾರಾಜ ಕಿ, ಸಿದ್ಧರಾಮ ಶಿವಯೋಗೀಶ್ವರ ಮಹಾರಾಜ ಕಿ, ಮುರುಘರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ. ನಿಮ್ಮನ್ನು ಸುಮ್ಮನೆ ಕೊಂಡ್ರಿಸ್ಬೇಕಂದ್ರೆ ಇಷ್ಟು ಸರ್ಕಸ್ ಮಾಡ್ಬೇಕು ನೋಡ್ರಿ. ನಾವು ಶಾಂತ ಕೊಡ್ರಿ. ಒಂದು 10-15 ನಿಮಿಷ ಶಾಂತ ಕೂತ್ರಿ ಅಂದ್ರೆ ಗೊತ್ತಾಗ್ತದೆ. ಸಿದ್ಧಲಿಂಗ ಪ್ರಭುಗಳು
ಸಿದ್ಧಾರೂಢಪ್ಪ ಅವ್ರು ನೋಡಬೇಕು ಅಂತ ಹುಬ್ಬಳ್ಳಿಗೆ ಬಂದಿರ್ತಾರೆ. ಬಹಳಷ್ಟು ಪ್ರಸಂಗಗಳಲ್ಲಿ ಸಿದ್ಧಾರೂಢಪ್ಪ ಅವ್ರು ಹೆಂಗೆ ಗುರುಗಳು ಕೂತಾರಲ್ಲ ಹಂಗೆ ಕೈಲಾಸ ಮಂಟಪದಲ್ಲಿ ಸಾವಿರ ಜನ ಭಕ್ತರು ಬಂದಿರ್ತಿದ್ರು. ಅವ್ರ ದರ್ಶನದೊಳಗೆ ಸಿದ್ಧಾರೂಢಪ್ಪ ಅವರು ತಲ್ಲೀನರಾಗಿದ್ರಂತ. ಸಿದ್ಧಲಿಂಗ ಮಹಾರಾಜರು ಬಂದದ್ದು ಗಮನಿಸಿದ್ರು, ಆದ್ರೆ ನೋಡಿಯೂ ನೋಡದಂಗೆ ತಮ್ಮ ಒಂದು ಕಾಯಕದೊಳಗನೆ ತಾವು ತಲ್ಲೀನರಾಗಿದ್ರು. ಅಲ್ಲಿರುವಂತಹ ಸಿದ್ಧಾರೂಢ ಮಠದ ಕೆರೆಯ ದಂಡಿಗೆ ಹೋಗಿ ಸಿದ್ಧಲಿಂಗ ಮಹಾರಾಜರು ಕೂತ್ಕೊಂಡು ಚಮತ್ಕಾರ ತೋರಿಸ್ಬೇಕು ಅಂತ ವಿಚಾರ ಮಾಡಿದ್ರಂತೆ. ನಾ ಬಂದದ್ದು ನೋಡ್ಲಾರ್ದಂಗೆ ಕೂತ್ಕೊಂಡನ ಕೈಲಾಸ ಮಂಟಪದೊಳಗೆ. ಅಲ್ಲೇನೊಂದು 10-20 ಸಾವಿರ ಜನ ಪಾಳೆ ಹಚ್ಚಿ ಎಲ್ಲರೂ ನಮಸ್ಕಾರ ಮಾಡಕತ್ತಾರಲ್ಲ, ಅವರೆಲ್ಲರೂ ನನ್ನ ಕಡೆಗೆ ಬರುವಂಗೆ ಮಾಡಬೇಕು ಅಂತ ಕೆರೆಯ ದಂಡ್ಯಾಗ ಕೂತ್ಕೊಂಡಂಥ ಸಿದ್ಧಲಿಂಗ ಪ್ರಭುಗಳು ಅಲ್ಲಿ ಕೂತ್ಕೊಂಡವ್ರನ್ನ ತಮ್ಮ ಜೋಳಿಗೆಯಿಂದ ಹಂಗೆ ಉಂಡಿ ತೆಗೆದು ಕೊಡಕತ್ತಾರಂತ. ಜೋಳಿಗೆರ ಸಣ್ಣದು ಉಂಡಿ ಹಂಗೆ ಒಂದ್ರಿಂದೊಂದು ತೆಗೆದು ಕೊಡಾಕತ್ತಾರ. ಹೆಂಗೆ ಮಂದಿ ಇಸ್ಕೊಂಡ್ರಲ್ಲ. ಒಬ್ಬ ಸಾಧು ಬಂದನಲ್ಲಿ ಕೆರೆ ದಂಡಿ ಒಳಗೆ ಎಂಥದ್ದು ಅದ್ಭುತ ಪವಾಡ ಮಾಡಕತ್ತಾನಂದ್ರೆ, ಜೋಳಿಗೆರ ಇಷ್ಟ ಐತಿ, ನಮ್ಗೆ 500-600 ಮಂದಿಗೆ ಉಂಡಿ ಕೊಟ್ಟಾನ, ಇನ್ನು ಜೋಳಿಗೆನ ಖಾಲಿ ಆಗೋಲ್ತು, ಹೋದವರಿಗೆಲ್ಲ ಉಂಡಿ ಆಶೀರ್ವಾದ ಮಾಡಕತ್ತಾನಂತ ಏನು ಸುದ್ದಿ ಗೊತ್ತಾತು. ಕೈಲಾಸ ಮಂಟಪದೊಳಗೆ ನಮಸ್ಕಾರ ಮಾಡಕತ್ತಿದ್ದ ಜನ ಎಲ್ಲ ಅಲ್ಲಿ ಪವಾಡ ನಡೆದೈತಂತ ನಡ್ರಿ ಅಂತ ಅಲ್ಲಿದ್ದವ್ರು ಎಲ್ಲರೂ ಬಂದು ಕೆರೆ ದಂಡಿ ಒಳಗೆ ಮಹಾರಾಜರಿಗೆ ನಮಸ್ಕಾರ ಮಾಡಿ ಉಂಡಿ ಪ್ರಸಾದ ತೊಗೊಳಕತ್ತಿದ್ರಂತ. ಅಷ್ಟೊತ್ತಿಗೆ ಯಾರು ಬಂದಾರ ಅಂತ ಸಿದ್ಧಾರೂಢಪ್ಪ ಅವರು ಆ ಕೆರೆ ದಂಡಿಗೆ ಬಂದು ನಿಂತು ನೋಡಿದಾಗ ಸಿದ್ಧಲಿಂಗ ಪ್ರಭುಗಳು ಕೂತ್ಕೊಂಡಿದ್ರು. ಅಷ್ಟೊತ್ತಿಗೆ ಅಡುಗೆ ಮನೆಯಾಗಿಂದ ಸೇವಾ ಮಾಡೋರು ಓಡಿ ಬಂದ್ರಂತೆ. ಯಪ್ಪ, ನಿನ್ನೆ ದಾಸೋಹದ ಸಲುವಾಗಿ ಏನು ನೀ 10,000 ಉಂಡಿ ಮಾಡಿಸಿಟ್ಟಿದ್ದೆಲ್ಲ, ಒಂದು ಉಂಡಿ ಕಾಣುವಲ್ವ ಅಂದ್ರಂತ. ಆವಾಗ ಸಿದ್ಧಾರೂಢಪ್ಪ ಅವ್ರು ಅಂದ್ರಂತ, ಉಂಡಿ ಎಲ್ಲಿ ಹೋಗಿಲ್ಲಪ್ಪ, ಇಲ್ಲಿ ಬಂದು ಕೂತ್ಕೊಂಡನಲ್ಲ, ಇವನ ಮಾಡಿದಂಥ ಪವಾಡ ಇದು. ಕೆರೆ ದಂಡಿ ಒಳಗೆ ಕೂತ್ಕೊಂಡು ದಾಸೋಹದ ಮನೆಯೊಳಗೆ ಮಾಡಿಟ್ಟಂಥ ಬುಟ್ಟಿ ಒಳಗಿನ ಒಂದೊಂದು ಉಂಡಿಯನ್ನು ಜೋಳಿಗೆಯಿಂದ ತೆಗೆದುಕೊಟ್ಟಾನಂತ ಕಣ್ಣಿಗೆ ಕಾಣಿಸ್ತಿತ್ತು. ದಾಸೋಹ ನಿಲಯದಿಂದ ಉಂಡಿಯನ್ನು ಸಿದ್ಧಲಿಂಗ ಪ್ರಭುಗಳು ತೆಗೆದುಕೊಟ್ಟಿದ್ರು. ಅಂದರೆ ಎಲ್ಲ ಕಡೆಗೂ ಅವನೇ ತುಂಬಿಕೊಂಡಿದ್ದಾನೆ ಅನ್ನೋದಕ್ಕೆ ಸಿದ್ಧಲಿಂಗ ಪ್ರಭುಗಳ ಒಂದು ಪವಾಡ ಅಜ್ಜುಲವಾದ ನಿದರ್ಶನ ಆಗ್ಯದ. ಅದಕ್ಕೆ ಸಿದ್ಧಾರೂಢಪ್ಪ ಅವರಂದರು, ಏನಾಯ್ತಪ್ಪ ಸಿದ್ಧಲಿಂಗ ಅಂದಾಗ, ಮತ್ತು ನಾ ಬಂದದ್ದು ನೀನು ನೋಡ್ಲಾರ್ದಂಗೆ ಸುಮ್ಮನೆ ಕೂತ್ಕೊಂಡಿದ್ದಲ್ಲಿ ಯಾಕಂತ ಸಿದ್ಧಲಿಂಗಪ್ಪಗಳು ಕೇಳಿದರು. ಆವಾಗ ಸಿದ್ಧಾರೂಢಪ್ಪ ಅವರಂದರು, ನೀ ಬಂದ ತಕ್ಷಣ ನಿನ್ನ ನಾನು ಭೇಟಿಯಾಗಿದ್ದೆ ಅಂದ್ರೆ ಇಷ್ಟೆಲ್ಲ ಭಕ್ತರಿಗೆ ನಿನ್ನೊಳಗಿರುವ ಶಕ್ತಿ ಎಲ್ಲಿ ಗೊತ್ತಾಕೈತಪ್ಪ, ನಿನ್ನ ಶಕ್ತಿ ಇಡೀ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ನೀನು ಸುಮ್ಮನೆ ಕೂತಿದ್ದೆ ಅಂತ ಒಬ್ಬ ಮಹಾತ್ಮ ತಾನು ಸುಮ್ಮನೆ ಕುಳಿತಾಗಿನೂ ತನ್ನೊಳಗಿನ ಶಕ್ತಿಯನ್ನು ಲೋಕಕ್ಕೆ ತೋರಿಸ್ತಾನೆ ಇರ್ತಾನೆ. ಹಾಗೆ ಕೇವಲ 3 ದಿನಗಳಲ್ಲಿ ನಿಮಗೆ ಲಕ್ಷ್ಯ ಇರಲಿ, ಬರೀ ಒಂದು 100 ಮಂದಿ ಕೂಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಅದ. ಆದರೆ ಮುಗುಳುಕೋಡ ಅಪ್ಪಗಳ ಶಕ್ತಿ ಎಷ್ಟು ದೊಡ್ಡದು ಅಂದ್ರೆ, ತನ್ನ ಇಡೀ ಭಕ್ತ ಸಂಕುಲಕ್ಕೆ ನನ್ನ ಗುರುಸ್ಥಾನದಲ್ಲಿ ಕಾರ್ಯಕ್ರಮ ಮಾಡುವುದದ, ನೀವೆಲ್ಲರೂ ಬರಬೇಕು ಅಂತ ಹೇಳಿದಾಗ ಸುಮಾರು 2,000 ಕಾರುಗಳನ್ನು ತೆಗೆದುಕೊಂಡು ಇಡೀ ಕನ್ನಡ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಿಂದ 10-20 ಸಾವಿರ ಜನ 3 ದಿನಗಳಲ್ಲಿ ಬಂದು ವೇದಿಕೆಯೊಳಗೆ ಕೂತ್ಕೊಳ್ತಾರೆ. ಅಂದರೆ ಅದು ಮುರುಘೇಂದ್ರ ಶಿವಯೋಗಿಗಳಲ್ಲಿ ಇರುವಂಥ ದೊಡ್ಡ ಶಕ್ತಿ ಅನ್ನುವಂಥದ್ದನ್ನು ನಾವೆಲ್ಲರೂ ಮನಗಾಣಬೇಕು. ಅಂತಹ ಗುರುಗಳ ಪಾವನ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆದದೆ. ಲಕ್ಷ್ಯದಲ್ಲಿರಲಿ, ಇನ್ನು ಕೆಲವು ವರ್ಷಗಳಲ್ಲಿ ಇಡೀ ನಮ್ಮ ನಾಡು, ನಮ್ಮ ದೇಶವೇ ಅಚ್ಚರಿ ಪಡುವಂಥ ಪೂಜ್ಯ ಗುರುಗಳವರು ಧಾರ್ಮಿಕ ಲೋಕದಲ್ಲಿ ಅದ್ಭುತ ಕ್ರಾಂತಿಯನ್ನು ಎಸಗುತ್ತಿರುವಂಥವರು. ಅಷ್ಟೇ ಅಲ್ಲ, ಪೂಜ್ಯ ಗುರುಗಳು ಸಂಕಲ್ಪವನ್ನು ಮಾಡಿದ್ದಾರೆ. ಸಿದ್ದೇಶ್ವರಪ್ಪಗಳವರು, ನಿಮ್ಮೊಳಗಿನ ಶಕ್ತಿ ಅದು ಸಮಾಜಕ್ಕೆ, ದೇಶಕ್ಕೆ ಗೊತ್ತಾಗಬೇಕು. ಶಿಕ್ಷಣ ಅನ್ನುವಂಥ ಖಡ್ಗವನ್ನು ನೀವು ಹಿಡಿದು ನಾಡನ್ನು ಬೆಳಗಬೇಕು ಅನ್ನುವಂಥ ಆದೇಶವನ್ನು ಮಾಡಿದ ಕಾರಣದಿಂದಾಗಿ ಅದು ಸಿದ್ಧಲಿಂಗನ ವರಪ್ರಸಾದ ಅಂಥೇಳಿ ಕೇವಲ ಒಂದೇ ಒಂದು ವರ್ಷದಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುವ ಶಿಕ್ಷಣವನ್ನು ನೀಡ್ತಾ ಇರುವಂಥವರು. ಮುಂಬರುವ ದಿನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಸಿದ್ಧಗಂಗೆ ಅನ್ನುವಂಥದ್ದನ್ನು ನಾವು ಕಾಣ್ತಿದ್ರೆ ಅದು ಮುಗುಳುಕೋಡದ ಜಡಗಾ ಮಠದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಂಥ ಶಿಕ್ಷಣ ಕ್ರಾಂತಿಯನ್ನು ಎಸಗುತ್ತಿರುವಂಥ ಪೂಜ್ಯ ಪಾದರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಬಂಧನಾಳದ ಸಂಗನಬಸವ ಶಿವಯೋಗಿಗಳು ಈ ನೆಲಕ್ಕೆ, ಜೊತೆಗೆ ಇಡೀ ಬಿಜಾಪುರದ ಜನ ನಾವೆಂದೂ ಮರೆಯಲಿಕ್ಕಾಗದೇ ಇರುವಂಥ ದೊಡ್ಡ ಹೆಸರು ಅಂದರೆ ಬಂಧನಾಳಪ್ಪಗಳವ್ರದ್ದು. ಕಾರಣ ಏನು ಅಂದರೆ, ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಶಾಲೆಗಳನ್ನು ಕಟ್ಟಿ, ದಾಸೋಹ ನಿಲಯಗಳನ್ನು ಕಟ್ಟಿ ಇಡೀ ಶಿಕ್ಷಣವನ್ನು ನೀಡಿದಂಥವರು. ಅಂಥ ಬಂಧನಾಳ ಶಿವಯೋಗಿಗಳ ಹೆಸರ ಮೇಲೆ
ಒಂದು ಸಂಗನ ಬಸವ ಇಂಟರ್ನ್ಯಾಷನಲ್ ಸ್ಕೂಲನ್ನು ಕಟ್ಟುವ ಮೂಲಕವಾಗಿ ಬಿಜಾಪುರದ ನೆಲದೊಳಗ ಬಂತನಾಳ ಶಿವಯೋಗಿಗಳ ಹೆಸರನ್ನು ಸ್ಥಿರಸ್ಥಾಯಿಯಾಗಿರಿಸಿದಂಥವ್ರು ಅಂದರೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳವರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೋಬೇಕು. ಕೇವಲ ಬಹಳಷ್ಟು ಜನ ಮಾತುಗಳನ್ನು ಹೇಳ್ತಾರೆ, ಆದರೆ ಆಡಿದ ಮಾತಿನಂತೆ ತಮ್ಮ ಕೃತಿಯಲ್ಲೂ ಬದುಕುತ್ತಿರುವಂಥ ಅಪರೂಪದ ಕೇವಲ ಜನಪ್ರಿಯರಲ್ಲ, ಜನಪರವಾಗಿರುವಂಥ ಒಬ್ಬ ರಾಜಕಾರಣಿ. ಅಂಥ ಅವರೂ ಸಹಿತ ಪೂಜ್ಯ ಗುರುಗಳವರ ಪರಮಾಪ್ತ ಶಿಷ್ಯರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಿಜಕ್ಕೂ ಸಂತೋಷವನ್ನು ತಂದಿದೆ. ಹಳೆಂಗಳಿ ಗುರುಗಳ ಆದಿಯಾಗಿ ವೇದಿಕೆಯನ್ನು ಅಲಂಕರಿಸಿದ ಎಲ್ಲರಿಗೂ ವಂದಿಸಿ, ತಮ್ಮೆಲ್ಲರಲ್ಲಿ ವಂದಿಸಿ ಚಿಂತನಕ್ಕೆ ವಿರಮಿಸ್ತೇನೆ. ವಿಜಯಪುರದ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ಧಾರೂಢ ಅಪ್ಪಂಗಳವರಿಗೆ ಅನಂತಕೋಟಿಯ ಭಕ್ತಿಯ ಶರಣುಗಳ ಸಮರ್ಪಣೆ ಮಾಡುತ್ತಾ, ಅಮ್ಮ ತಾಯಿಯಿಂದಿರಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಈಗ ಉಡಿ ತುಂಬಲಿಕ್ಕೆ ಹೋಗ್ಬಿಡಿ. ಅವ ಮುಗುಳು ಕೊಡ್ತಾ ಅಂದ್ರೆ ಇಲ್ಲಿ ನೋಡ್ರಿ.